ನಾನು ಈ ದಿನ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿನ್ನುವಂತಹ ನುಗ್ಗೆ ಸೊಪ್ಪಿನ ಪಲ್ಯವನ್ನು ಮಕ್ಕಳಿಗೆ ಇಷ್ಟಪಡೋ ರೀತಿಯನ್ನೇ ಮಾಡಿ ತೋರಿಸ್ತಾ ಇದ್ದೀನಿ. ಟೇಸ್ಟ್ ಕೂಡ ಅಷ್ಟೇ ಅದ್ಭುತವಾಗಿದೆ. ಮಕ್ಕಳಿಗೆ ಇದನ್ನು ನಾನು ಬ್ರೆಡ್ಡಲ್ಲಿ ಹಾಕಿ ಸ್ಯಾಂಡ್ವಿಚ್ ಮಾಡಿ ಕೊಡ್ತೀನಿ, ಚಪಾತಿಯಲ್ಲಿ ಹಾಕಿ ರೋಲ್ ಮಾಡಿ ಕೊಡ್ತೀನಿ, ದೋಸೆ, ಪೂರಿ ಮತ್ತು ಅನ್ನದ ಜೊತೆ ಮಿಕ್ಸ್ ಮಾಡಿ ತುಪ್ಪ ಹಾಕಿ ತುತ್ತು ಮಾಡಿ ತಿನ್ನಿಸ್ತೀನಿ. ತುಂಬ ಇಷ್ಟಪಟ್ಟು ತಿಂತಾರೆ, ಪದೇ ಪದೇ ಕೇಳ್ತಾರೆ. ಅಷ್ಟು ಟೇಸ್ಟಿಯಾಗಿರುವಂತಹ ನುಗ್ಗೆ ಸೊಪ್ಪಿನ ಪಲ್ಯ ಮಾಡಲಿಕ್ಕೆ ನಾನು ಬಾಣಲಿಗೆ 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಬಿಸಿ ಮಾಡಿದ್ದೀನಿ. ಬಿಸಿಯಾಗಿರೋ ಎಣ್ಣೆಗೆ 1 ಟೇಬಲ್ ಸ್ಪೂನ್ ಸಾಸಿವೆ ಹಾಕಿದ್ದೀನಿ, 1 ಟೇಬಲ್ ಸ್ಪೂನ್ ಜೀರಿಗೆ ಕೂಡ ಹಾಕ್ಕೊಳ್ತೀನಿ. ಹಾಗೆ ಸ್ವಲ್ಪ ಇಷ್ಟು ಓಂಕಾಳನ್ನ ಹಾಕ್ಕೊಳ್ತೀನಿ. ಜಾಸ್ತಿ ಹಾಕಿದರೆ ಓಂಕಾಳ್ದು ಸ್ಮೆಲ್ಲೇ ಆಗಿಬಿಡುತ್ತೆ ಪಲ್ಯ ಎಲ್ಲ, ಹಾಗಾಗಿ ಸ್ವಲ್ಪ ಹಾಕ್ಕೊಳ್ತೀನಿ. 2 ಕೈ ಹಿಡಿಯಷ್ಟು ಕಡಲೆಬೇಳೆಯನ್ನು ಹಾಕಿ ನಿಧಾನ ಉರಿಯಲ್ಲಿ ಫ್ರೈ ಮಾಡ್ಕೊಳ್ತೀನಿ. ನಾನೀಗ ಲೋ ಫ್ಲೇಮ್ ಇಟ್ಟಿದ್ದೀನಿ, ಯಾಕಂದರೆ ಒಗ್ಗರಣೆ ಸೀದು ಹೋಗಿಬಿಡುತ್ತೆ ಅಂತ. ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ಖಾರಕ್ಕೆ ಗುಂಟೂರು ಮೆಣಸಿನ್ಕಾಯಿ 4 ಕಟ್ ಮಾಡಿ ಹಾಕಿ ಅದು ಕಪ್ಪು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ತೀನಿ. ಈಗ ನಾನು ನುಗ್ಗೆ ಸೊಪ್ಪಿನ ಪಲ್ಯ ಟೇಸ್ಟ್ ಬರಬೇಕಲ್ವ, ಅದಕ್ಕಾಗಿ ನಾನು ಸ್ಪೆಷಲ್ಲಾಗಿ ಬಿಳಿ ಎಳ್ಳನ್ನು ಹಾಕಿ 1 ಕೈ ಹಿಡಿ ಫುಲ್ಲು ಬಿಳಿ ಎಳ್ಳು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಬಿಳಿ ಎಳ್ಳು ಸಿಡಿಬೇಕು, ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಿ ಸಿಡಿದು ಬರೋವರೆಗೂ ಫ್ರೈ ಮಾಡ್ತಾ ಇರ್ತೀನಿ. ನುಗ್ಗೆ ಸೊಪ್ಪಿನ ಪಲ್ಯ ಇದರಿಂದನೇ ಟೇಸ್ಟು ತುಂಬ ಜಾಸ್ತಿ ಆಗುತ್ತೆ. ಚೆನ್ನಾಗಿ ಸಿಡಿದು ಬರ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಅಂತ. ನಾನಿಲ್ಲಿ 1 ಕೈ ಹಿಡಿ ಫುಲ್ಲು ಬೆಳ್ಳುಳ್ಳಿಯನ್ನು ಬಿಡಿಸಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ, ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ತೀನಿ. ಪಲ್ಯ ಅಂದಮೇಲೆ ಈರುಳ್ಳಿ ಸ್ವಲ್ಪ ಹಾಕೋದಿಲ್ಲ, ಇಲ್ಲಿ ಸ್ವಲ್ಪ ಸ್ಯಾಂಡ್ವಿಚ್ಚು ಮತ್ತು ರೋಲ್ಗೆಲ್ಲ ಹಾಕಬೇಕಲ್ವ ಪಲ್ಯನ, ಅದಕ್ಕಾಗಿ ನಾನು ಈರುಳ್ಳಿನ ತೆಳ್ಳಗೆ ಉದ್ದಕ್ಕೆ ಸ್ವಲ್ಪ ಜಾಸ್ತಿಯಾಗಿ ದೊಡ್ಡ 4 ಈರುಳ್ಳಿನ ಕಟ್ ಮಾಡಿದ್ದೀನಿ. ಅದನ್ನು ಎಣ್ಣೆಯಲ್ಲೇ ಟ್ರಾನ್ಸ್ಪರೆಂಟ್ ಬರೋವರೆಗೂ ಫ್ರೈ ಮಾಡ್ಕೊಳ್ತೀನಿ. ಈರುಳ್ಳಿ ಟ್ರಾನ್ಸ್ಪರೆಂಟ್ ಬಂದಿದೆ. 3 ದಪ್ಪ ಟೊಮೊಟೊವನ್ನು ತೆಳ್ಳಗೆ ಉದ್ದ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೊಟೊ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿ ಬೇಯಬೇಕು. ಟೊಮೊಟೊ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಆಗಿದೆ. ನಾನಿಲ್ಲಿ ನುಗ್ಗೆ ಸೊಪ್ಪಿನ ಪಲ್ಯಕ್ಕೆ ಎಷ್ಟು ರುಚಿ ಬೇಕೋ ಅಷ್ಟು ಉಪ್ಪನ್ನು ಈಗಲೇ ಸೇರಿಸ್ಕೊಳ್ತಾ ಇದ್ದೀನಿ, ಪುಡಿ ಉಪ್ಪನ್ನು. ಹಾಗೆ 1 ಟೀ ಸ್ಪೂನ್ ಅರಿಶಿನ ಪುಡಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. 2 ಕೈ ಹಿಡಿ ಫುಲ್ಲು ನುಗ್ಗೆ ಸೊಪ್ಪನ್ನು ಚೆನ್ನಾಗಿ ಬಿಡಿಸಿ ತೊಳೆದು ನೀರೆಲ್ಲ ಹಿಂಡ್ಬಿಟ್ಟು ಚೆನ್ನಾಗಿ ತಗೊಬಂದಿದ್ದೀನಿ. ಅದನ್ನು ಈಗ ಬಾಣಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. 2-3 ಸತಿ ತಿರುಗಿಸಿ 2 ನಿಮಿಷ ಬಿಟ್ಬಿಟ್ಟು ಬೇಯಿಸ್ತಾ ಇರಬೇಕು ನುಗ್ಗೆ ಸೊಪ್ಪನ್ನು. ನುಗ್ಗೆ ಸೊಪ್ಪಲ್ಲಿ ಐರನ್, ಕ್ಯಾಲ್ಸಿಯಂ, ಮೆಗ್ನೀಸಿಯಂ, ಮಿನರಲ್ಸ್, ವಿಟಮಿನ್ಸ್ ಎಲ್ಲ ಹೇರಳವಾಗಿದೆ. ಈಗ ಪ್ರತಿಯೊಬ್ಬ ಹೆಂಗಸರಲ್ಲೂ 100ರಲ್ಲಿ 90 ಜನಕ್ಕೆ ಹಿಮೋಗ್ಲೋಬಿನ್ ಕೊರತೆ ಇದೆ. ಈ ನುಗ್ಗೆ ಸೊಪ್ಪನ್ನು ಜಾಸ್ತಿಯಾಗಿ ಸೇವನೆ ಮಾಡೋದ್ರಿಂದ ಹಿಮೋಗ್ಲೋಬಿನ್ ಕೊರತೆ ಕೂಡ ನಿವಾರಣೆಯನ್ನು ಮಾಡ್ಕೋಬೋದು.
ಡಾಕ್ಟ್ರು ಕೂಡ ಯಾವಾಗಲೂ ಅಡ್ವೈಸ್ ಮಾಡ್ತಾರೆ ನುಗ್ಗೆ ಸೊಪ್ಪನ್ನು ಸೇವನೆ ಮಾಡಿ ಅಂತ. ಮಕ್ಳಿಗೆ ಕೂಡ ಕೊಟ್ಟರೆ ಒಳ್ಳೆಯದು. ಈಗಿನ ಕಾಲದ ಮಕ್ಕಳಿಗೆ ಎನರ್ಜಿನೇ ಇರಲ್ಲ ಬಿಡಿ, ಸುಸ್ತು ಅಂತಲೇ ಇರ್ತಾರೆ. ಮಕ್ಕಳಿಗೆ ಕೂಡ ಸೊಪ್ಪುಗಳನ್ನ ತಿನ್ನಿಸ್ತಾ ಇರಬೇಕು ಅವಾಗವಾಗ. ಹೀಗೆ ನಾವು ಮಾಡೋ ಅಡುಗೆನೇ ಸ್ವಲ್ಪ ಡಿಫ್ರೆಂಟಾಗಿ ಮಕ್ಳಿಗೆ ಇಷ್ಟ ಆಗೋ ಥರ ಮಾಡಿದರೆ ಅವರಂತೂ ಬೇಕ್ರಿ ಫುಡ್ಡೆಲ್ಲ ಕೇಳಲ್ಲ. ಮನೇಲಿ ಅಡುಗೆ ಮಾಡಿದಾಗ ಗಮ್ಮತ್ತಾಗಿ ಮನೆಯಲ್ಲೇ ಬೇಟಿಂಗ್ ಮಾಡ್ತಾರೆ. 2 ನೆಲ್ಲಿಕಾಯಿನ ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ. ಕಾರಣ ನಾನು ನೆಲ್ಲಿಕಾಯಿನ ಡೈಲಿ ತಿಂತೀನಿ. ನನಗೆ ಹಸಿಯಾಗಿ ನೆಲ್ಲಿಕಾಯಿ ತಿನ್ನಲಿಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ, ಗಟ್ಟಿ ಇರೋದ್ರಿಂದ. ಸ್ವಲ್ಪ ಬೇಯಿಸಿದರೆ ಮೆತ್ತಗಿರುತ್ತೆ ಅಂತ ನಾನು ಮನೇಲಿ ಅಡುಗೆ ಮಾಡುವಾಗ ನೆಲ್ಲಿಕಾಯಿನ ಅಡುಗೆ ಒಳಗೆ ಸೇರಿಸಿ ಬೇಯಿಸ್ಕೊಳ್ತೀನಿ. ಹಾಗಾಗಿ ಇವತ್ತು ನುಗ್ಗೆ ಸೊಪ್ಪು ಪಲ್ಯ ಜೊತೆನೇ ಬೇಯಿಸ್ಕೊಳ್ತಾ ಇದ್ದೀನಿ. ಹೀಗೆ 1 ನಿಮಿಷ ಬೇಯಲಿಕ್ಕೆ ಬಿಡ್ತೀನಿ. ಮನೆಯಲ್ಲಿ ಮಕ್ಕಳಿಗೂ ಇಷ್ಟ ಆಗಬೇಕು ಮತ್ತು ಅದು ಹೆಲ್ದಿಯಾಗಿ ಕೂಡ ಇರಬೇಕು. ಆ ಥರ ಅಡುಗೆಗಳನ್ನೇ ನೋಡಿ ಅಡುಗೆ ಮಾಡ್ತಾಯಿದ್ರೆ ಮನೆಯಲ್ಲಿ ಆರೋಗ್ಯವನ್ನು ಕೂಡ ಕಾಪಾಡ್ಕೋಬೋದು. ನನಗೆ ಬಿಸಿ ಬಿಸಿಯಾಗಿರುವಂಥ ನುಗ್ಗೆ ಸೊಪ್ಪಿನ ಪಲ್ಯ ರೆಡಿಯಾಗಿದೆ. 3 ಟೀ ಸ್ಪೂನ್ ತುಪ್ಪವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 1 ದೊಡ್ಡ ಹೋಳು ತೆಂಗಿನಕಾಯಿನ ತುರಿದು ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿ 1 ನಿಮಿಷ ಹಾಗೆ ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲಿ ಬಿಡ್ತೀನಿ. ಮನೆಯಲ್ಲಿ ಯಾವಾಗಲೂ ಆರೋಗ್ಯವಾಗಿರುವಂಥ ಅಡುಗೆನೇ ಮಾಡಿ ತಿಂದು ಆರೋಗ್ಯವಾಗಿರೋಣ, ಹಾಗೆ ಒಳ್ಳೊಳ್ಳೆ ಯೋಚನೆಗಳನ್ನೇ ಮಾಡೋಣ. ಈಗ ಮುಚ್ಚಿಬಿಟ್ಟು 1 ನಿಮಿಷ ಲೋ ಫ್ಲೇಮಲ್ಲಿ ಬಿಡ್ತೀನಿ. ನಾನು ನೀರನ್ನ ಎಲ್ಲೂ ಸೇರಿಸಿಲ್ಲ ಪಲ್ಯ ಮಾಡುವಾಗ. ನೋಡಿ, ಸೊಪ್ಪು, ಈರುಳ್ಳಿ ಮತ್ತು ಟೊಮೊಟೊದಲ್ಲಿರುವ ನೀರಿನ ಅಂಶ ಎಲ್ಲ ಹೋಗಿದೆ, ಎಣ್ಣೆ ಬಿಟ್ಟು ಬಂದಿದೆ. ನುಗ್ಗೆ ಸೊಪ್ಪಿನ ಪಲ್ಯ ರೆಡಿಯಾಗಿದೆ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಒಂದು ರಸಮ್ ಮಾಡಿ ರೈಸ್ ಜೊತೆ ಪಕ್ಕದಲ್ಲಿ ಈ ಪಲ್ಯ ಇಟ್ಟು ತಿಂತಾಯಿದ್ರೆ ಎಷ್ಟು ರೈಸ್ ತಿಂತೀವಿ ಅಂತಲೇ ಗೊತ್ತಾಗಲ್ಲ. ನೋಡಿ, ನೆಲ್ಲಿಕಾಯಿ ಕೂಡ ಎಷ್ಟು ಚೆನ್ನಾಗಿ ಬೆಂದಿದೆ. ನಾನಂತೂ ಡೈಲಿ ನೆಲ್ಲಿಕಾಯಿ ತಿಂತೀನಿ. ಮಕ್ಕಳಿಗೆ ಕೂಡ ನೆಲ್ಲಿಕಾಯಿ ಕೊಡಿ. ತಿನ್ನಲಿಲ್ಲ ಅಂದರೆ ಈ ಥರ ಬೇಯಿಸಿ ಕೊಡಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ದೊಡ್ಡವರು ಕೂಡ ಡೈಲಿ 1 ನೆಲ್ಲಿಕಾಯಿ ತಿಂದರೆ ದೊಡ್ಡವ್ರಿಗೂ ಆರೋಗ್ಯಕ್ಕೆ ಒಳ್ಳೆಯದು.